ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅರೆಸ್ಟ್ ಆಗ್ತಾರಾ ಹಾಗಿದ್ರೆ ಜನಾರ್ದನ ರೆಡ್ಡಿ ಅನ್ನುವಂಥದ್ದು. ಗಣಿ ಧನಿ ಖ್ಯಾತಿಯ ಶಾಸಕ ಜನಾರ್ದನ್ ರೆಡ್ಡಿಗೆ ಮತ್ತೆ ಸಂಕಷ್ಟ ಶುರುವಾಗ್ತಾ ಇದೆ. ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಗಣಿ ಧನಿ ಖ್ಯಾತಿಯ ಶಾಸಕ ಜನಾರ್ದನ ರೆಡ್ಡಿಗೆ ಸಂಕಷ್ಟ ಶುರು. ಓಎಂಸಿ ಅಕ್ರಮ ಗಣಿಗಾರಿಕೆ ಪ್ರಸಾರಕ್ಕೆ ಮತ್ತು ಸಿಕ್ಕಿದೆ ಮರುಜೀವ. ನಿಯಮ ಬಾಹಿರವಾಗಿ 28.9 ಲಕ್ಷ ಟನ್ ಅದಿರು ಅಕ್ರಮದ ಸಮಗ್ರ ವರದಿ ನೀಡುವಂತೆ ಕೇಂದ್ರ ಪರಿಸರ ಇಲಾಖೆ ಸೂಚನೆಯನ್ನ ನೀಡಿದೆ. ಹೀಗಾಗಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕೆಲ ತಿಂಗಳ ಹಿಂದಷ್ಟೇ ನ್ಯಾಯಮೂರ್ತಿ ಸದಾಂಶು ಅವರು ಒಂದು ರಾಯದುರ್ಗದ ಈ ಸಮಿತಿ ವರದಿ ಆಧರಿಸಿ ಕೇಂದ್ರ ಪರಿಸರ ಇಲಾಖೆಯಿಂದ ಕ್ರಮದ ಸುಳಿವು ಇದೀಗ. ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ಗಣಿ ಧನಿ ಖ್ಯಾತಿಯ ಶಾಸಕ ಜನಾರ್ದನ್ ರೆಡ್ಡಿಗೆ ಸಂಕಷ್ಟ ಶುರುವಾಗ್ತಾ ಇರುವಂತದ್ದು. ಓಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಮತ್ತೆ ಮರುಜೀವ ಸಿಗ್ತಾ ಇದೆಯಂತೆ. ನಿಯಮ ಬಾಹಿರವಾಗಿ 28.9 ಲಕ್ಷ ಟನ್ ಅದಿರು ದರೋಡೆಯಾಗಿದೆಯಂತೆ. ಅಕ್ರಮದ ಸಮಗ್ರ ವರದಿ ನೀಡುವಂತೆ ಇದೀಗ ಕೇಂದ್ರ ಪರಿಸರ ಇಲಾಖೆ ಸೂಚನೆಯನ್ನ ನೀಡಿರುವಂತದ್ದು ಜನಾರ್ದನ ರೆಡ್ಡಿ ಅವರಿಗೆ. ಹೀಗಾಗಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಗೆ ಮತ್ತೆ ಸಂಕಷ್ಟ ಶುರುವಾಗಿರುವಂತದ್ದು. ಕೆಲ ತಿಂಗಳ ಹಿಂದಷ್ಟೇ ನಿವೃತ್ತ ನ್ಯಾಯಮೂರ್ತಿ ಸದಾಂಶು ಅವರು ಈ ಒಂದು ಮಾಹಿತಿಯನ್ನ ನೀಡಿದ್ರು. ಹಾಗಿದ್ರೆ ರೆಡ್ಡಿ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಏನು ಗಮನಿಸ್ತಾ ಹೋಗೋದಾದ್ರೆ, ಅಂತರ ಗಂಗಮ್ಮ ಹೆಸರಿನಲ್ಲಿ 68.50 ಹೆಕ್ಟೇರ್ ಅನ್ನ ಇರುವಂತದ್ದು. ಸಿದ್ದಾಪುರದ ಐಒಸಿ ಕಂಪನಿ ಹೆಸರಿನಲ್ಲಿ 27.12 ಹೆಕ್ಟೇರ್ ಪ್ರದೇಶ ಇತ್ತು. ಮಹಾಬಲೇಶ್ವರಪ್ಪ ಸನ್ಸ್ ಹೆಸರಿನಲ್ಲಿ 20.24 ಹೆಕ್ಟೇರ್, ಜೊತೆಗೆ ಓಬಳಾಪುರಂನಲ್ಲಿ ಓಎಂಸಿ ಕಂಪನಿ ಹೆಸರಿನಲ್ಲಿ 39.50 ಹೆಕ್ಟೇರ್. ಈ ಕಂಪನಿಗಳ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆಯ ಆರೋಪ ಇದೀಗ ಕೇಳಿ ಬಂದಿರುವಂಥದ್ದು. ಅದು ಕೂಡ ಜನಾರ್ದನ್ ರೆಡ್ಡಿ ಅವರ ಮೇಲೆ ಈಗ ಆರೋಪ ಕೇಳಿ ಬಂದಿದೆ. ನಿಗದಿತ ಪ್ರದೇಶವಲ್ಲದೆ ಅಕ್ಕಪಕ್ಕದ ಪ್ರದೇಶಗಳಲ್ಲೂ ಕೂಡ ಗಣಿಗಾರಿಕೆಯಾಗಿದೆಯಂತೆ. ಅದಕ್ಕಾಗಿ ಅಂತಾರಾಜ್ಯೀಯ ಗಡಿಗಳ ಗುರುತನ್ನೇ ಅಳಿಸಿದ ಗುರುತೂರ ಆರೋಪ ಕೂಡ ಈಗ ಕೇಳಿ ಬಂದಿರುವಂಥದ್ದು. ಕರ್ನಾಟಕದಲ್ಲಿ ಅತಿಕ್ರಮಣ ನಡೆಸಿ ಅಕ್ರಮವಾಗಿ ಈ ಒಂದು ಗಣಿಗಾರಿಕೆ ನಡೆದಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈ ಆರೋಪಗಳು ನಿಜ ಅಂತ ವರದಿ ನೀಡಿದ್ದ ಸದಾಂಶು ನೇತೃತ್ವದ ಸಮಿತಿ. ಏನೂರು ಜನಾರ್ದನ್ ರೆಡ್ಡಿಯ ವಿರುದ್ಧ ಈ ಒಂದು ಆರೋಪಗಳು ಕೇಳಿ ಬಂದಿರುವಂಥದ್ದು. ನಿಗದಿತ ಪ್ರದೇಶ ಅಲ್ಲದೆ ಅಕ್ಕಪಕ್ಕ ಪ್ರದೇಶದಲ್ಲೂ ಕೂಡ ಗಣಿಗಾರಿಕೆಯನ್ನ ನಡೆಸಿದ್ದಾರೆ. ಗಡಿಗಳ ಗುರುತನ್ನೇ ಅಳಿಸಿ ಹಾಕಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಕರ್ನಾಟಕದಲ್ಲಿ ಅತಿಕ್ರಮಣ ನಡೆಸಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ದಾರಂತೆ. ಈ ಆರೋಪಗಳು ನಿಜ ಅಂತ ವರದಿ ನೀಡಿದ್ರು ಸದಾಂಶು ಸದಾಂಶು ನೇತೃತ್ವದ ಸಮಿತಿ ಈ ಒಂದು ಆರೋಪ ಮಾಡಿರುವಂಥದ್ದು, ವರದಿಯನ್ನ ಕೂಡ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಜನಾರ್ದನ್ ರೆಡ್ಡಿ ಅವರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅರೆಸ್ಟ್ ಆಗ್ತಾರಾ ಹಾಗಿದ್ರೆ ಗಣಿಧನಿ ಖ್ಯಾತಿಯ ಶಾಸಕ ಜನಾರ್ದನ್ ರೆಡ್ಡಿಗೆ ಈಗ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಓಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಇದೀಗ ಮತ್ತೆ ಮರುಜೀವ ಸಿಕ್ಕಿರುವಂಥದ್ದು. ನಿಗದಿತ ಪ್ರದೇಶವಲ್ಲದೆ ಅಕ್ಕಪಕ್ಕದ ಪ್ರದೇಶಗಳಲ್ಲೂ ಕೂಡ ಗಣಿಗಾರಿಕೆ ಮಾಡಿದ್ರಂತೆ. ಅಕ್ರಮ ಗಣಿಗಾರಿಕೆ ಅಕ್ರಮದ ಕುರಿತು ಸಮಗ್ರ ವರದಿಯನ್ನ ಕೂಡ ನೀಡಿದ್ರು ನಿವೃತ್ತ ನ್ಯಾಯಮೂರ್ತಿಯಾಗಿರುವಂತಹ ಸದಾಂಶು ಅವರು. ಇದೀಗ ಸದಾಂಶು ಅವರು ನೇತೃತ್ವದ ಸಮಿತಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಈ ಒಂದು ವರದಿಯನ್ನ ಈಗ ನೀಡಿರುವಂಥದ್ದು. ಇದೀಗ ರೆಡ್ಡಿ ವಿರುದ್ಧ ಆರೋಪ ಕೂಡ ಕೇಳಿ ಬಂದಿದೆ. ಏನಾಗುತ್ತೆ, ಕೇಂದ್ರದಿಂದ ಕೂಡ ಈಗ ಬಂದಿರುವಂಥದ್ದು, ಅರಣ್ಯ ಇಲಾಖೆಯಿಂದ ಕೂಡ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಈಗ ಕೇಂದ್ರ ಪರಿಸರ ಇಲಾಖೆಯಿಂದ ಸೂಚನೆ ಕೂಡ ಸಿಕ್ಕಿರುವಂಥದ್ದು.